ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಇವತ್ತೊಂದು ಇನ್ಸ್ಟೆಂಟ್ ಗೀಸರ್ನ ನಮ್ಮ ಅಂಕಲ್ ತೊಗೊಂಬಂದಿದ್ರು. ಏನಾಗಿದೆ ನೋಡು ಸ್ವಾಮಿ, ಆನ್ ಆಗ್ತಾಯಿಲ್ಲ, ನಾನು ಇಲ್ಲಾಂದರೆ ರಿಟರ್ನ್ ಹಾಕ್ಬಿಡ್ಲಾ ಅಂತಂದರು. ಕಮ್ಮಿ ಬೆಲೆಯಲ್ಲೇ ಆದರೂ ಒಳ್ಳೆ ಗೊಡ್ಡು ಮೆಟೀರಿಯಲ್ ಇತ್ತು. ನನಗೂ ನೋಡಿ ತುಂಬ ಸಂತೋಷ ಆಯಿತು. ಇಷ್ಟರೊಳಗಡೆ ಇಷ್ಟೊಂಥರ ಕುಂಡ್ರಿಸಿರ್ತಾನ ಅಂತ ಅಂದ್ಕೊಂಡಾಗ ಒಳಗಡೆ ರಿಮೂವ್ ಮಾಡಿ ನೋಡಿದೆ. ಯಾವ ರೀತಿ ಆಗಿರುತ್ತೆ ಅಂದರೆ, ಪಾರ್ಸಲ್ಲು ಒಂದು ಕಡೆಯಿಂದ ತೊಗೊಂಬರ್ಬೇಕಾರೆ, ಡಂಪಿಂಗ್ ಮಾಡ್ಬೇಕಾರೆ ಎಸ್ತಿರ್ತಾರೆ. ಆವಾಗ ಈ ಕಾಂಪೊನೆಂಟು ಜರುಗಿರುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾವ ಪ್ರಾಡಕ್ಟು ಅಷ್ಟು ಬೇಗ ಕೆಟ್ಟೋಗಿರಲ್ಲ. ಮಾರ್ಕೆಟಿಗೆ ಬಿಡ್ಬೇಕಾರೆ ಅವರು ನೂರಾರು ಸತಿ ಚೆಕ್ಕಿಂಗ್ ಮಾಡಿ ಬಿಟ್ಟಿರ್ತಾರೆ. ಥರ್ಮೋಸ್ಟಾಟ್ರು ಪ್ರಾಬ್ಲಮ್ ಆಗಿತ್ತು. ಅದನ್ನು ತೆಗೆದು ನಾನು ತಿರ್ಗಾ ಅದನ್ನು ಅಸೆಂಬಲ್ ಮಾಡಿ ಕುಂಡ್ರಿಸಿ ತಿರ್ಗಾ ನಾನೇನು ಮಾಡಿದೆ, ಆನ್ ಮಾಡೋದಕ್ಕೆ ತಯಾರು ಮಾಡ್ಕೊಂಡೇ ಬಿಟ್ಟೆ. ನಟ್ಟು ಬೋಲ್ಟೆಲ್ಲ ಟೈಟ್ ಮಾಡಬೇಕಲ್ಲ, ಇಲ್ಲಾಂದರೆ ಕಳ್ಚಿರೋ ಜಾಗದಲ್ಲಿ ನೀರು ಲೀಕ್ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ರಿಮೂವ್ ಮಾಡಿದಾದಮೇಲೆ ಎಲ್ಲ ಟೈಟ್ ಮಾಡ್ಕೊತಾನು ಬಂದಾದಮೇಲೆ ಅಂಕಲ್ಗೆ ಚೆಕ್ ಮಾಡಿ ತೋರಿಸ್ದೆ. ಮಾಡ್ತಾ ಇರೋ ಪ್ರೋಸೆಸ್ನ ನಾವು ಯಾವತ್ತೂ ನಿಲ್ಲಿಸ್ಬಾರ್ದು. ಯಾರೋ ಕಸ್ಟಮರ್ ಬಂದರು ಅಂದಿದ್ದ ತಕ್ಷಣ ಅರ್ಧಂಬರ್ಧನೂ ಮುಗಿಸಿ ಎತ್ತೋಗ್ಬಾರ್ದು. ಫುಲ್ಲೇನೋ ಕಂಪ್ಲೀಟ್ ಆಗೋಯ್ತು, ಎಲ್ಲ ರೀಅಸೆಂಬಲ್ಡ್ ಆಗೋಯ್ತು. ಈ ಅಸೆಂಬಲ್ ಆದಮೇಲೆ ಅದು ಕಂಟಿನ್ಯೂಟಿ ಇಟ್ಟು ತೋರಿಸ್ಬೇಕಲ್ಲ, ಹಾಗಾಗಿ 110 ಇಟ್ಟು ನಾನು ಚೆಕ್ ಮಾಡಿದೆ. ಆನ್ ಆಯಿತು. ಡಿಜಿಟಲ್ ಡಿಸ್ಪ್ಲೇ ಬರ್ತಾಯಿಲ್ಲ ಸ್ವಾಮಿ, ಏನು ಮಾಡೋದು ಅಂತಂದರು. ಅದಕ್ಕೆ ಅಂಕಲ್ ನೀವೇನು ವೆರಿ ಮಾಡಬೇಡಿ, ಇಲ್ಲಿ ಡೈರೆಕ್ಟ್ ಸಪ್ಲೈಗೆ ಇಕ್ತೀನಿ ನೋಡಿ, ಈಗ ಆನ್ ಆಗುತ್ತೆ ಅಂತಂದೆ. ಅದು ಆನ್ ಆಯ್ತು ತಕ್ಷಣ ಡಿಜಿಟಲ್ ಬಂತು ಅಂತಂದರು. ಅದಕ್ಕೆ ನಾನೇನಂದೆ, ಅಂಕಲ್ ಜಾಸ್ತಿ ಹೊತ್ತು ಹಾಕಂಗಿಲ್ಲ, ನಾನು ವಿತಿನ್ 1 ಸೆಕೆಂಡ್ ಒಳಗಡೆ ನಾನು ತೋರಿಸ್ಬಿಟ್ಟು ನಿಮಗೆ ಕ್ಲೋಸ್ ಮಾಡಿಕೊಡ್ಬೇಕು ಅಂತಂದೆ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಅದನ್ನು ವೈರ್ನ ಎಕ್ಸ್ಟೆಂಡ್ ಮಾಡಿಕೊಡು ಅಂತಂದರು. ಹಾಗೆ ತಿರ್ಗಾ ಇನ್ನೊಂದು 2 ಮೀಟ್ರ್ ವೈರ್ನ ಎಕ್ಸ್ಟೆಂಡ್ ಮಾಡ್ತಾ ನಾನು ಅದನ್ನು ಪೂರ್ತಿ ಕೆಲಸನ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ಇದು ಮಾಡಿಕೊಂಡೆ.